ಪಾಂಡುರಂಗ, ನೀನ್ ನನ್ ಸ್ನೇಹಿತ ಅಲ್ವಾ? ನೀನೇ ಹೇಳು, ನಾನ್ ಮಾಡಿರೋ ತಪ್ಪಾದ್ರೂ ಏನು? ನನ್ನಿಂದ ನಮ್ಮಪ್ಪ ಅಮ್ಮ ಅಜ್ಜಿ ಶಿಕ್ಷೆ ಅನುಭವಿಸ್ತಿದ್ದಾರೆ. ಹೇಳು. ನಮ್ಮತ್ತೆ ನಿನ್ ಚಿನ್ನದ ಒಡವೆಗಳ ಜೊತೆನೆ ಹಿಂದಿರುಗ್ ಬರ್ಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ನಮ್ಮ ಅಮ್ಮ ನಂಗೆ ಹೇಳಿದ್ದಾರೆ, ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಅತ್ತೆ ಮನೆನೇ ಅವಳ ಮನೆ ಅಂತ. ಹಾಗಂದ್ಮೇಲೆ ನಾನು ತವ್ರ ಮನೇಲಿ ಹೇಗಿರ್ತೀನಿ? ಅತ್ತೆ ಮನೆಗೆ ಹೋಗ್ಲೇಬೇಕಲ್ವಾ? ನೀನೇ ಹೇಳು ಪಾಂಡುರಂಗ, ಈಗ ನಾನು ಏನ್ ಮಾಡ್ಲಿ? ನನ್ನ ಗುರಿ ಏನು? ಪಾಂಡುರಂಗ, ನನ್ಗೇನು ತೋಚ್ತಾ ಇಲ್ಲ ಸ್ವಾಮಿ. ಈಗ ನಾವೇನ್ ಮಾಡ್ಬೇಕು? ನಾವು ಕೊಟ್ಟಿದ್ದು ಚಿನ್ನದ ಒಡವೆಗಳೇ, ಅವು ಹಿತ್ತಾಳೆ ಒಡವೆಗಳು ಹೇಗಾದ್ವು? ಹೌದು ಅತ್ತೆ, ಇದೆಲ್ಲ ಹೇಗಾಯ್ತು? ನಂಗಂತೂ ಪೂರ್ತಿ ಗೊಂದಲ ಆಗ್ತಿದೆ ಅಮ್ಮ. ಏನಿದು? ಏನೋ ಕಳ್ಕೊಂಡವ್ರ ಹಾಗೆ ಮುಖ ಮಾಡ್ಕೊಂಡಿದ್ದೀರಾ? ಯಾಕೆ ನೀವೆಲ್ರೂ ದುಃಖದಲ್ಲಿದ್ದೀರಾ? ಸಂತೋಷದಿಂದ ನಾಟ್ಯ ಮಾಡು ಅಂತ್ಯ ಭಾಮ. ಇಲ್ಲ, ನನ್ನ ಉದ್ದೇಶ ಅದಲ್ಲ. ಈಗ ನಡೆದಿರೋ ಘಟನೆ ಘೋರವಾದದ್ದೇ. ಸಕ್ಕು ಕೈಯಿಂದ ಡಂಗುರ ಸಾರಿಸಿ ನಮ್ ಚಿಕ್ಕಮ್ಮ ನಿಮ್ ಮರ್ಯಾದೆನೆಲ್ಲ ತೆಗೆದುಬಿಟ್ರು. ನಮ್ಮಂತವ್ರಿಗೆ ಆಸ್ತಿ ಪಾಸ್ತಿ ದುಡ್ಡು ಚಿನ್ನದ್ಕಿಂತ ಮರ್ಯಾದೆ ಗೌರವನೇ ಮುಖ್ಯ ಅಲ್ವಾ? ಎಲ್ರ ಮುಂದೆ ತಲೆ ತಗ್ಸೋ ಹಾಗಾಯ್ತು. ಆದ್ರೆ ನನಗಂತೂ ಒಂದ್ ಪ್ರಶ್ನೆಗೆ ಎಷ್ಟು ಯೋಚನೆ ಮಾಡಿದ್ರೂ ಉತ್ತರ ಸಿಕ್ತಿಲ್ಲ. ಒಡವೆಗಳು ಹೇಗ್ ಬದ್ಲಾದವು? ಅದೇ ನಮಗೂ ಅರ್ಥ ಆಗ್ತಾ ಇಲ್ಲ. ಅದೇನಂದ್ರೆ ಉಮಾ, ಮಾವನವ್ರ ಸಕ್ಕು ಕೊಟ್ಟ ಒಡವೆಗಳು ಚಿನ್ನದ್ದೇ ಅಲ್ವಾ? ಮತ್ತೆ ಅವು ನಕಲಿ ಒಡವೆಗಳು ಹೇಗಾದ್ವು? ಒಂದ್ ವೇಳೆ ನೀವು ಚಿನ್ನದ ಒಡವೆಗಳನ್ನ ಮಾರ್ಬಿಟ್ರಾ? ಅಯ್ಯೋ, ಅದಲ್ಲ ನೋಡಿ, ನಾನ್ ನಿಮ್ ಬಂಧು ಅಲ್ವಾ? ಸಂಕೋಚ ಪಡದೆ ವಿಷಯ ಏನು ಅಂತ ಹೇಳಿ. ನಿಮ್ ಹಳೆ ಸಾಲಗಳನ್ನ ತೀರ್ಸೋದಕ್ಕೆ ಚಿನ್ನದ ಒಡವೆಗಳನ್ನ ಮಾರಿದಿರಾ ಅಲ್ವಾ? ಯಾರನ್ ಕೇಳಿದ್ರು ಕಡಿಮೆ ದುಡ್ಡಲ್ಲಿ ಹಿತ್ತಾಳೆ ಒಡವೆಗಳನ್ನ ಮಾಡ್ಕೊಡ್ತಾರೆ. ಅದಕ್ಕೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ. ನಾವ್ ಎಂತವ್ರು ಅಂತ ನಿಮಗ್ ಗೊತ್ತಿಲ್ವಾ? ನಮ್ಮನೇಲಿ ಯಾರಿಗೂ ಯಾವುದೇ ರೀತಿ ಸಾಲನೂ ಇಲ್ಲ. ಒಂದ್ ವೇಳೆ ಇದ್ರೂನು ಕೂಡ ಇಂಥ ನೀಚವಾದ ಕೆಲ್ಸನ ನಾವ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನಮ್ ಕುಟುಂಬದ ಮೇಲೆ ಅನುಮಾನ ಪಡಕ್ಕೆ ನಿಮಗ್ ಧೈರ್ಯ ಎಲ್ಲಿಂದ ಬಂತು? ಅಯ್ಯೋ ದೇವ್ರೆ, ನನ್ ಮೇಲೆ ಯಾಕೆ ಕೂಗಾಡ್ತಿದ್ಯಾ ಉಮಾ? ನೀನ್ ಹೀಗ್ ಗಂಟ್ಲ ಹರಿಯೋ ಹಾಕಿ ಕೂಗಿದ್ರೆ ಈಗ ನಿಮ್ಮೇಲ್ ಬಂದಿರೋ ಆರೋಪ ಅಳಿಸೋಗುತ್ತಾ? ಚಿನ್ನದ ಒಡವೆಗಳು ನಕಲಿ ಒಡವೆಗಳು ಹೇಗಾದ್ವು? ಅವುಗಳಿಗೇನಾದ್ರೂ ಕಾಲಿತ್ತಾ? ಈ ಅನುಮಾನ ಎಲ್ರಿಗೂ ಬರುತ್ತೆ ತಾನೆ? ನಿಮ್ ಬೇಜವಾಬ್ದಾರಿ ತಂದಿಂದ ಈ ಊರಲ್ಲಿ ನಮ್ ಮರ್ಯಾದೆ ಕೂಡ ಮಣ್ಪಾಲಾಯ್ತು. ನಿಜಾನೇ ಭಾಮ, ನಿನ್ ಬಾಧೆ ನನ್ಗರ್ಥ ಆಯ್ತು. ಅದಕ್ಕೆ ಅಲ್ವಾ ನೀನು ನಿಮ್ ಮನೋರಮ ಚಿಕ್ಕಮ್ಮನ ಸ್ವಲ್ಪನೂ ತಡಿಲಿಲ್ಲ. ಪ್ರಾಣ ಹೋದ್ರೂ ಕೂಡ ಇವ್ರು ಸುಳ್ಳು ಹೇಳಲ್ಲ ಅಂತ ನೀನು ಅವ್ರಿಗೆ ಹೇಳ್ಬೇಕಾಗಿತ್ತು. ನಾವು ಚಿನ್ನದ ಒಡವೆಗಳನ್ನೇ ಹಾಕ್ ಕಳಿಸಿದ್ವಿ, ಅವು ನಿಮ್ ಹತ್ರನೇ ಹಿತ್ತಾಳೆ ಆಗಿರೋದು. ಹುಡುಕಿ ಅಪರಾಧಿಗಳನ್ನ ಸರಿಯಾಗಿ ಹುಡುಕಿ. ಅಯ್ಯೋ 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 ಅಯ್ಯೋ, ಇದೇನು ವಿಚಿತ್ರ. ನಾನ್ ನಿಮಗ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ನೀವ್ ನನಗೆ ಹೇಳ್ತಿದ್ದೀರಾ? ನೀನು ನಮಗ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ಯಾ? ಸುಳ್ಳು ಹೇಳ್ಬೇಡ ಭಾಮ. ಇರು, ನಿನ್ಗೆ ದೊಣ್ಣೆ ಪೂಜೆ ಮಾಡಿದ್ರೇನೆ ಬುದ್ಧಿ ಬರೋದು. ಅಯ್ಯೋ ಅಮ್ಮ, ಬೇಡಮ್ಮ. ನಾವು ದುಃಖ ಪಟ್ರೆ ಇವಳಿಗೆ ಸಂತೋಷ. ನನಗೆ ಸ್ಪಷ್ಟವಾಗಿ ಗೊತ್ತು, ಮನೋರಮ ಮನ್ಸನ್ನ ಇವಳೆ ಕೆಡ್ಸಿರ್ತಾಳೆ. ಈಗ ನಡೆದಿರೋ ಕುತಂತ್ರದಲ್ಲಿ ಖಂಡಿತ ಸತ್ಯಭಾಮ ಕೈವಾಡ ಇದ್ದೇ ಇರುತ್ತೆ. ನೀವಿಬ್ರು ಗಮನಿಸಿದ್ರ ಆ ದುಷ್ಟ ಸುಳ್ಬುರ್ಕ ದಾಮು ಆ ಮನೋರಮ ಹತ್ರ ಗುಮಾಸ್ತನಾಗಿ ಸೇರ್ಕೊಂಡಿದ್ದಾನೆ. ಹೌದಮ್ಮ. ಅಯ್ಯೋ 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 ಅಯ್ಯೋ,
ಇದೇನು ವಿಚಿತ್ರ, ನಾನ್ ನಿಮಗ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ನೀವ್ ನನಗೆ ಹೇಳ್ತಿದ್ದೀರಾ? ನೀನು ನಮಗ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ಯಾ? ಸುಳ್ಳು ಹೇಳ್ಬೇಡ ಭಾಮ. ಇರು, ನಿನ್ಗೆ ದೊಣ್ಣೆ ಪೂಜೆ ಮಾಡಿದ್ರೇನೆ ಬುದ್ಧಿ ಬರೋದು. ಅಯ್ಯೋ ಹಾ? ಹಾ? ಅಮ್ಮ, ಬೇಡಮ್ಮ. ನಾವು ದುಃಖ ಪಟ್ರೆ ಇವಳಿಗ್ ಸಂತೋಷ. ನನಗ್ ಸ್ಪಷ್ಟವಾಗಿ ಗೊತ್ತು, ಮನೋರಮ ಮನ್ಸನ್ನ ಇವಳೆ ಕೆಡ್ಸಿರ್ತಾಳೆ. ಈಗ ನಡೆದಿರೋ ಕುತಂತ್ರದಲ್ಲಿ ಖಂಡಿತ ಸತ್ಯಭಾಮ ಕೈವಾಡ ಇದ್ದೇ ಇರುತ್ತೆ. ನೀವಿಬ್ರು ಗಮನಿಸಿದ್ರ ಆ ದುಷ್ಟ ಸುಳ್ಬುರ್ಕ ದಾಮು ಆ ಮನೋರಮ ಹತ್ರ ಗುಮಾಸ್ತನಾಗಿ ಸೇರ್ಕೊಂಡಿದ್ದಾನೆ. ಹೌದಮ್ಮ, ನಾನು ನೋಡ್ದೆ. ಈ ಸತ್ಯಭಾಮ ಆ ದಾಮು ಇಬ್ರು ಕುತಂತ್ರಿಗಳು. ನಮ್ ಸಕ್ಕು ಜೀವನದ ಜೊತೆ ಅವರೆಲ್ಲರೂ ಆಟ ಆಡ್ತಿದ್ದಾರೆ. ಒಂಟಿಯಾಗಿ ಸಿಕ್ಕಿದಾಳೆ. ಏ ಸಕ್ಕು, ನಿಂತ್ಕೋ. ನಿಮ್ಮಜ್ಜಿ ಮುದುಕಿ ದೊಣ್ಣೆ ಹಿಡ್ಕೊಂಡ್ ನನಗೆ ಹೊಡ್ಯಕ್ ಬಂದ್ಲು. ಹ? ಅಷ್ಟಕ್ಕೂ ನಾನ್ ಏನ್ ತಪ್ಪು ಮಾತಾಡ್ದೆ? ನಿನ್ ಒಡವೆಗಳೆಲ್ಲ ನಕಲಿ ಅಂತ ನಿರ್ಧಾರ ಆಯ್ತು ಅಲ್ವಾ? ನೀನ್ ಹೇಳೆ, ಚಿನ್ನದ ಒಡವೆಗಳು ಹಿತ್ತಾಳೆ ಒಡವೆಗಳಾಗಿ ಹೇಗ್ ಬದ್ಲಾದ್ವು? ಅಯ್ಯೋ ಅತ್ತೆ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ನಿಜವಾಗ್ಲೂ ನಿನಗೇನು ಗೊತ್ತಿಲ್ವಾ? ನಿಮ್ಮತ್ತೆ ಅವರು ನಿನ್ನ ತವ್ರ ಮನೇಲಿ ಬಿಟ್ಟು ಹೋಗಿದ್ದಾರೆ. ಇದಾದ್ರೂ ಗೊತ್ತಿದ್ಯಾ ಇಲ್ವಾ? ನಿನ್ನ ನಮ್ ಚಿಕ್ಕಮ್ಮ ಅವ್ರ ಮನೆ ಹೊಸಲ್ ತೊಳೆಯೋದಕ್ಕೂ ಬಿಡಲ್ಲ ಸಕು. ತವ್ರ ಮನೇಲೆ ಬಿದ್ದಿರೋ. ಇಲ್ಲೇ ಒಂದ್ ಕತ್ಲೆ ಕೋಣೆಲಿ ಅಳತಾ ಒಂದ್ ಮೂಲೆಯಲ್ಲಿ ಬಿದ್ದಿರೋ. ಈಗ ನಿನಗೆ ಈ ಊರಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ಯಾವ ಊರಲ್ಲೂ ಮರ್ಯಾದೆ ಕೊಡಲ್ಲ. ನೀನ್ ನಿಮ್ ಅತ್ತೆ ಮನೆ ಮರ್ಯಾದೆ ತೆಗೆದು ಬಿಟ್ಟೆ. ನೀನಿವಾಗ ಕಲೆ ಆಗಿರೋ ಬಟ್ಟೆ ತರ. ನಿನ್ ಜೀವನ ನಾಶ ಆಗೋಯ್ತು, ನಾಶ. ಈಗ ನಿಂಗ ಅತ್ತೆ ಮನೇಲೂ ಸ್ಥಾನ ಇಲ್ಲ, ತವ್ರ ಮನೇಲೂ ಸ್ಥಾನ ಇಲ್ಲ. ಅತ್ತೆ, ಈ ಪ್ರಪಂಚದಲ್ಲಿ ಗಂಡ ಬಿಟ್ಟಿರೋ ಹೆಣ್ಣಿಗೆ ಯಾರು ಬೆಲೆನೂ ಕೊಡಲ್ಲ, ಗೌರವನೂ ಕೊಡಲ್ಲ. ಇಲ್ಲಿ ಅಸಹಾಯಕಳಾಗಿ ದೇವಸ್ಥಾನದ ಮೆಟ್ಲ ಮೇಲೆ ಕೂತ್ಕೊಳ್ಳೋ ಬದಲು ನಿಮ್ಮ ಅತ್ತೆ ಮನೆ ಬಾಗಿಲ್ ಮುಂದೆ ಸಾಯೋದೇ ಮೇಲು. ನಿನಗೊಂದ್ ನಿಜ ಹೇಳ, ದಿಗಂಬರ್ ರಾವ್ಗೆ ನನ್ ದೊಡ್ಡ ಮಗಳನ್ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡಿದ್ದೆ. ನೀನು ಮಧ್ಯದಲ್ಲಿ ಅಡ್ಡ ಬಂದೆ. ಒಂದ್ಸಲ ಮದ್ವೆ ಆಗಿ ಅತ್ತೆ ಮನೆಗ್ ಹೋದ್ರೆ ತವ್ರ ಮನೆಗೆ ಬಂಧು ಆಗಿ ಬರ್ಬೇಕು. ತವ್ರ ಮನೇಲೇನೆ ಇದ್ರೆ ಸಮಾಜ ದೂರ ಇಡತ್ತೆ. ನೀನ್ ಇಲ್ಲೇ ಟಿಕಾಣಿ ಹಾಕಿದ್ರೆ ನಿನ್ ಕುಟುಂಬದವ್ರು ದೂರ ಇಡ್ತಾರೆ. ಅದಕ್ಕೆ ಪ್ರಾಣಕಪಾಯ ಬಂದ್ರೂ ಸರಿ, ಅತ್ತೆ ಮನೆ ಬಿಟ್ಟು ಯಾರು ತವ್ರ ಮನೆಗ್ ಬರಲ್ಲ. ಅತ್ತೆ, ಇವಾಗತ್ತಿ ಏನ್ ಪ್ರಯೋಜನ? ನೋಡು, ಈಗ ನೀನು ಈ ದುಸ್ಥಿತಿಗೆ ಬರೋದಕ್ ಕಾರಣ ನಿಮ್ಮ ಅಪ್ಪ ಅಮ್ಮನೇ. ನಿನಗೆ ಹಿತ್ತಾಳೆ ಒಡವೆಗಳನ್ನ ಕೊಟ್ಟು ಬೇಕು ಅಂತಾನೆ ನಿನ್ ಕೂತಿಗೆ ಕೊಯ್ದಿದ್ದಾರೆ. ನಿನಗೆ ನಿಮ್ಮ ಅತ್ತೆ ಮನೆ ಜೊತೆ ಸಂಬಂಧ ಮುಗ್ದೋದಾಗೇನೆ. ನಿನ್ ಗಂಡ ದಿಗಂಬರ್ ರಾವ್ ತಕ್ಷಣ 2ನೇ ಮದ್ವೆ ಆಗ್ತಾನೆ. ನಿನ್ನನ್ ಮರ್ತ್ ಹೋಗಿ ಹಾಯಾಗಿ 2ನೇ ಹೆಂಡತಿ ಜೊತೆ ಸಂಸಾರ ಮಾಡ್ತಾನೆ. ಅತ್ತೆ,